ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಈಗಾಗಲೇ ಮತದಾನ ಮಾಡಿದರೆ ಮತದಾನ ಮಾಡಿ ಹೊರಗಡೆ ಬಂದರೆ ನಮ್ಮ ಜೊತೆ ಮಾತಾಡಲಿಕ್ಕೆ ಈಶ್ವರಪ್ಪ ಇದ್ದಾರೆ. ಸರ್, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಎಲ್ಲ ಬದಲಾಯಿತು, ನಾವು ನಿರೀಕ್ಷೆ ಮಾಡಲ್ಲ ಸ್ಪರ್ಧೆ ಮಾಡಿದೆ ಸರ್, ಈ ವಾತಾವರಣ ಹೇಗಿದೆ? ಇಡೀ 8 ವಿಧಾನಸಭಾ ಕ್ಷೇತ್ರದ ಮತದಾರರು ನನ್ನ ಪರವಾಗಿದ್ದಾರೆ. ಅದು ಕಾಂಗ್ರೆಸ್ಸು, BJP, JDS ಎಲ್ಲರೂ ಕೂಡ ನನ್ನ ಪರವಾಗಿ ಕಾರ್ಯಕರ್ತರು, ಹಿತೈಷಿಗಳು, ಮತದಾರರು ಬೆಂಬಲ ಕೊಡ್ತಾ ಇರೋದು ನಿರೀಕ್ಷೆಗೆ ಮೀರಿ ನನಗೆ 2 ಲಕ್ಷಕ್ಕೂ ಹೆಚ್ಚಿಗೆ ಅಂತರದಿಂದ ಗೆಲ್ತೇನೆ. ಅವರೆಲ್ಲರೂ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಕ್ರಮ ಸಂಖ್ಯೆ 8 ನನ್ನ ಗುರುತು ಕಬ್ಬಿಡದಂಥ ರೈತ, ಇದಕ್ಕೆ ವೋಟ್ ಮಾಡ್ತಾನೇ ಇದ್ದಾರೆ. ಈಗಾಗಲೇ ನಾನು ಎಲ್ಲ ಕಡೆ ವಿಚಾರಿಸ್ತಿದ್ದೀನಿ, ಅತಿ ಹೆಚ್ಚು ಅಂತರದಿಂದ ನಾನು ಗೆಲ್ತೀನಿ. ಸರ್, ಇಡೀ ರಾಜ್ಯವೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ತುಂಬ ಕುತೂಹಲ ನೋಡ್ತಾ ಅಂದರೆ ಪ್ರಮುಖವಾಗಿ ಈಶ್ವರಪ್ಪ ಸ್ಪರ್ಧೆ ನೋಡ್ತಿದ್ದಾರೆ ಅಂತ. ನಾನು ಸ್ಪರ್ಧೆ ನೋಡ್ತಾ ಇದ್ದಾರೆ, ಸಂತೋಷ. ಸ್ಪರ್ಧೆ ಜೊತೆಗೆ ನನ್ನ ಗೆಲುವನ್ನು ಕೂಡ ಅವ್ರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ರಾಘವೇಂದ್ರ BJP ಅಭ್ಯರ್ಥಿ ಷಡ್ಯಂತ್ರ ರಾಜಕಾರಣ ಮಾಡ್ತಿದ್ದಾರೆ. ಅವರು ನನ್ನ ಪರವ ಪ್ರಚಾರ ಮಾಡ್ತಿದ್ದಾರೆ, ಅನಂತ ಅಪಪ್ರಚಾರಗಳನ್ನು ಮಾಡಿ ಆ ಷಡ್ಯಂತ್ರಕ್ಕೆ ಜನನೇ ಉತ್ತರ ಕೊಡ್ತಾರೆ. ಈ ರೀತಿ ಸೋಲಿನ ಭಯ ಅವರಿಗಾಗಲೇ ಗೊತ್ತಾಗಿರೋದ್ರಿಂದ ಈ ಷಡ್ಯಂತ್ರ ರಾಜಕಾರಣ ಒಳ್ಳೆಯದಲ್ಲ. ಈ ಕುತಂತ್ರ ರಾಜಕಾರಣ ನನ್ನ ರಾಜಕೀಯ ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಜೀವನದಲ್ಲೇ ನಾನು ನೋಡಿಲ್ಲ. ಅವ್ರ ರಾಜ್ಯದ ಜನರು, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಜನರ ಮತದಾರರ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತೇನೆ. ಸರ್, ಅಥವಾ ಆರಂಭದಲ್ಲಿ ನೋಡಿದೆ ಸರ್, ಆರಂಭದಲ್ಲಿ ಹೇಗೆ ಒತ್ತಡ ಇತ್ತು ತಮಗೆ, ಅದರ ನಂತರ ಹಂತ ಹಂತವಾಗಿ ಪರಿಸ್ಥಿತಿ ಬದಲಾಗ್ತಾ ಹೋಗಿತ್ತು ಕ್ಷೇತ್ರದಲ್ಲಿ. ಪ್ರಾರಂಭದಲ್ಲೇ ಇವು ಚುನಾವಣೆ ನಿಲ್ಲಲ್ಲ, ನರೇಂದ್ರ ಮೋದಿ ಬಂದಾಗ ಆ ಸಭೆಗೆ ಹೋಗ್ತಾರೆ, ಅದಾದ ನಂತರ ನಾಮಿನೇಷನ್ನೇ ಹಾಕಲ್ಲ, ನಾಮಿನೇಷನ್ ಅಭೂತಪೂರ್ವ ಆದ ನಂತರ ಇವರು ವಾಪಸ್ ತೊಗೊಳಲ್ಲ ಅಂತಂದಮೇಲೆ ಇವಾಗ ಈ ಷಡ್ಯಂತ್ರ ರಾಜಕಾರಣ ಮಾಡ್ತಾಯಿದ್ದಾರೆ. ಈ ಈಶ್ವರಪ್ಪ ರಾಘವೇಂದ್ರ ಪರ ಪ್ರಚಾರ ಮಾಡ್ತಿದ್ದಾರೆ ಅಂತ ಅಪಪ್ರಚಾರಗಳು ಮಾಡಿ ಜನರಿಂದ ಚೀತು ಅನ್ಸ್ಕೋತಾ ಇದ್ದಾರೆ. ಇಂಥ ಕುತಂತ್ರ ರಾಜಕಾರಣಕ್ಕೆ ಯಾವುದೇ ಕಾರಣಕ್ಕೂ ಜನನೂ ಬಗ್ಗಲ್ಲ, ನಾನೂ ಬಗ್ಗಲ್ಲ. ಈ ಚುನಾವಣೆ ಜನ ಬೆಂಬಲಿಸ್ತಾರೆ, ಗೆಲ್ತೀನಿ. ನಾನು ಸೀದಾ ನರೇಂದ್ರ ಮೋದಿಗೆ ಕೈ ಎತ್ತುತ್ತೀನಿ. ಸರ್, ಈ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಮತ್ತು JDS ಸಾಕಷ್ಟು ಬೆಂಬಲ ಕೊಡಬೇಕಾಗ್ತದೆ ಅಂತ ಕಾಂಗ್ರೆಸ್ನವರಿಗೆ ಗೊತ್ತಾಗಿದೆ. ಕಾಂಗ್ರೆಸ್ ನಾಯಕರುಗಳೇ ಬಾಯ್ಬಿಟ್ಟು ಹೇಳ್ತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಭಾಳ ವೀಕ್ ಕ್ಯಾಂಡಿಡೇಟನ್ನು ಯಡಿಯೂರಪ್ಪನವ್ರು ಹಾಕ್ಸ್ಕೊಂಬಂದಿದ್ದಾರೆ. ಹಾಗಾಗಿ ಗೀತಾ ಶಿವರಾಜ್ಕುಮಾರ್ ಅಭ್ಯರ್ಥಿಗೂ ನಾವು ಓಟ್ ಕೊಡೋದಿಲ್ಲ. ರಾಘವೇಂದ್ರಂಗೆ BJP ಅಭ್ಯರ್ಥಿ ಓಟ್ ಕೊಡೋಕ್ಕೆ ಮನಸ್ಸೇ ಇಲ್ಲ. ನೀವು ಒಂದು ಸಿದ್ಧಾಂತದಿಂದ ಹೊರಟಿದ್ದೀರಿ, ನಿಮ್ಗೆ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ಸು JDSನವರೆಲ್ಲರೂ ಕೂಡ ನನಗೆ ಬೆಂಬಲ ಕೊಡ್ತಿರೋದು ನನಗೊಂದು ರೀತಿ ಆನೆ ಬಲ ಬಂದ ಶಕ್ತಿ ಸಿಕ್ಕಿದೆ. ಸರ್, ಈ ಎಲ್ಲ ಪ್ರಕ್ರಿಯೆ ತಮ್ಮ ಮುಂದಿನ ನಡೆಯಾಗಿರ್ತದೆ. ಚುನಾವಣೆ ಗೆದ್ದ ಮೇಲೆ ನೋಡುವಂತ್ರಿ. ನಡೀಪ ಸಾಕು. ಇದು ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪರ ಮಾತು. ಕ್ಯಾಮರಾ ರವಿಕುಮಾರ್ ಜೊತೆ ಬಸವರಾಜ್ ಗಂಡ್ವಿ, TV9 ಶಿವಮೊಗ್ಗ.